ಇನ್ನು ಮನೆಯ ಭದ್ರತಾ ಸಿಬ್ಬಂದಿ ವಿಚಾರಣೆಯನ್ನ ನಡೆಸಿದ್ದಾರೆ ಮುಂಬೈ ಪೊಲೀಸರು. ಪತಿ ಪರಾಗ ತ್ಯಾಗಿ ಜೊತೆ ಶಫಾಲಿ ವಾಸ ಮಾಡ್ತಾ ಇದ್ರು. ರಾತ್ರಿ 10:15ಕ್ಕೆ ಒಂದು ಕಾರು ವೇಗವಾಗಿ ಹೋಯಿತು. ಕಾರ್ನಲ್ಲಿ ಡಾರ್ಕ್ ಗ್ಲಾಸ್ ಇದ್ದಿರೋದ್ರಿಂದ ಒಳಗಿರೋರು ಯಾರು ಅಂತ ಕಾಣಲಿಲ್ಲ. ಕಾರ್ನೊಳಗೆ ಶಫಾಲಿ ಇದ್ರೋ ಇಲ್ವೋ ಗೊತ್ತಾಗಿಲ್ಲ. ಶಫಾಲಿ ಅವರನ್ನ ಹಿಂದಿನ ದಿನ ನೋಡಿದ್ದೆ. ಇನ್ನು ಪತಿ ಮತ್ತು ನಾಯಿಯೊಂದಿಗೆ ಶಫಾಲಿ ವಾಕಿಂಗ್ ಮಾಡ್ತಾ ಇದ್ರು. ಶಫಾಲಿ ಅವರು ವರ್ತನೆ ಸಾಮಾನ್ಯವಾಗಿತ್ತು. ಶಫಾಲಿ ಅವರು ತುಂಬಾ ಒಳ್ಳೆಯವರಾಗಿದ್ರು ಅನ್ನೋದಾಗ ಸದ್ಯ ಶಫಾಲಿ ಮನೆಯ ವಾಚ್ಮ್ಯಾನ್ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಳಗಡೆ ಅವ್ರು ಇದ್ರೆ ಇಲ್ವೋ ಗೊತ್ತಿಲ್ಲ, ಕಾರ್ನಲ್ಲೂ ಹೋಗ್ತಾ ಇದ್ರು. ಯಾಕಂದ್ರೆ ಡಾರ್ಕ್ ಗ್ಲಾಸ್ ಇತ್ತು, ಒಳಗಡೆ ಯಾರಿದ್ದಾರೆ ಅನ್ನೋದು ಕಾಣಿಸೋದಿಲ್ಲ. ಅವ್ರು ನಾರ್ಮಲ್ ಆಗಿದ್ರು. ಬಟ್ ಹೀಗಾಗಿದೆ ಅನ್ನೋದಾಗಿ ಸದ್ಯ ಏನು ಹಿಂದಿನ ದಿವಸ ಏನು ಎದೆ ನೋವು ಮತ್ತೊಂದು ಮಗದೊಂದು ಏನೂ ಇರಲಿಲ್ಲ. ಕರೆಕ್ಟಾಗಿ ಎಷ್ಟು ಹೆಂಗಿರ್ತಾ ಇದ್ರು ಹಾಗೆ ನಾರ್ಮಲ್ ಆಗಿದ್ರು ಅನ್ನೋದಾಗಿ ಸದ್ಯ ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರಿಗೆ ಶಫಾಲಿ ಅವರ ಮನೆಯ ವಾಚ್ಮ್ಯಾನ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರನ್ನ ಹಿಂದಿನ ದಿನಾನೇ ನೋಡಿದ್ದೆ ನಾನು, ಆರಾಮಾಗಿದ್ರು, ಏನಾಗಿಲ್ಲ. ಅವರ ಪತಿ ಮತ್ತು ನಾಯಿಯೊಂದಿಗೆ ಶಫಾಲಿ ವಾಕಿಂಗ್ ಹೋಗಿದ್ರು. ಅಂದರೆ ಆರಾಮಾಗಿದ್ರು, ಏನು ಸಮಸ್ಯೆ ಇರಲಿಲ್ಲ, ಸಾಮಾನ್ಯವಾಗಿದ್ರು, ನಾರ್ಮಲ್ ಆಗಿ ಹೇಗೆ ಹೋಗ್ತಾ ಇದ್ರು, ನಾಯಿ ಜೊತೆ ಪತಿ ಜೊತೆ ವಾಕಿಂಗ್ ಇರ್ಬೋದು, ಏನೇನು ಫಿಟ್ನೆಸ್ ಬಗ್ಗೆ ಅವ್ರೇನೋ ನೋಡ್ಕೊತಾ ಇದ್ರು, ಆ ರೀತಿಯಾಗಿತ್ತು. ಇದನ್ನ ಮನೆಯ ಭದ್ರತಾ ಸಿಬ್ಬಂದಿಯ ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರಿಗೆ ಶಫಾಲಿ ಅವರ ಮನೆಯ ವಾಚ್ಮ್ಯಾನ್ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈಗ ಒಂದು ಕಡೆಯಲ್ಲಿ ಹಲವು ಅನುಮಾನ ಕೂಡ ಇದೆ. ಯಾಕೆ ಏನಾಯ್ತು, ಮರಣೋತ್ತರ ಪರೀಕ್ಷೆ ನಂತರ ನಿಖರ ಮಾಹಿತಿಗಳು ಗೊತ್ತಾಗುತ್ತೆ. ಈಗಾಗಲೇ ಫಾರೆನ್ಸಿಕ್ ಟೀಮ್ ಕೂಡ ಅವರ ಮನೆಗೆ ಹೋಗಿ ಅಲ್ಲಿ ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಿದೆ. ಪೊಲೀಸರು ಕೂಡ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಟಿ ಶಫಾಲಿ ಅವರ ಮನೆಯ ಭದ್ರತಾ ಸಿಬ್ಬಂದಿ ವಾಚ್ಮ್ಯಾನ್ ಯಾರಿದ್ರು, ಜೊತೆಲೆ ಮನೆಯ ಅಡಿಗೆ ಮಾಡುವಂತ ಸಿಬ್ಬಂದಿ ಯಾರಿದ್ರು, ಇವರೆಲ್ಲರನ್ನ ಮಾತಾಡಿಸ್ತಾ ಹೋದಂತ ಸಂದರ್ಭದಲ್ಲಿ ವಿಚಾರಣೆಯ ಭಾಗವಾಗಿ ಆಗ ಅವ್ರ ಮನೆಯ ವಾಚ್ಮ್ಯಾನ್ ಈ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾನು ನೋಡಿದ್ದೆ ಅವ್ರನ್ನ, ಅಂದ್ರೆ ಅವರ ಪತಿ ಪರಾಗ್ ತ್ಯಾಗಿ ಜೊತೆ ಅವರ ಮನೇಲಿ ವಾಸ ಮಾಡ್ತಾರೆ. ಮೊನ್ನೆ ರಾತ್ರಿ ಒಂದು 10:15ಕ್ಕೆ ಒಂದು ಕಾರು ವೇಗವಾಗಿ ಹೋಗುತ್ತೆ. ಬಟ್ ಆ ಕಾರು ಯೂಶಲಿ ಡಾರ್ಕ್ ಆಗಿ ಏನು ಹಾಕಿರ್ತಾರಲ್ಲ, ಡಾರ್ಕ್ ಗ್ಲಾಸು, ಇದರಿಂದ ಒಳಗೆ ಯಾರಿದ್ರು ಅನ್ನೋದು ಕಾಣಿಸಿಲ್ಲ. ಒಳಗೆ ಯಾರು ಕೂತಿದ್ದಾರೆ, ಇದ್ದಾರಾ, ಅವ್ರು ಶಫಾಲಿ ಅವರು ಇದ್ರಾ ಇಲ್ವೋ ಗೊತ್ತಾಗಿಲ್ಲ ನನಗೆ. ಬಟ್ ಒಂದು ಶಫಾಲಿ ಅವ್ರನ್ನ ಹಿಂದಿನ ನಾನು ನೋಡಿದ್ದೆ, ಅವತ್ತು ರಾತ್ರಿ ನೋಡಿರ್ಲಿಲ್ಲ, ಬಟ್ ಹಿಂದಿನ ದಿನ ನೋಡಿದ್ದೆ. ಅವ್ರು ನಾರ್ಮಲ್ ಆಗಿದ್ರು. ಪತಿ ಮತ್ತು ನಾಯಿಯೊಂದಿಗೆ ವಾಕಿಂಗ್ ಹೋಗಿದ್ರು. ಯೂಶಲಿ ವಾಕಿಂಗ್ ಹೋಗ್ತಾರಂತೆ ಅವರು. ಆ ಸಂದರ್ಭದಲ್ಲಿ ವಾಕಿಂಗ್ ಹೋಗ್ತಾಗ ನೋಡಿದ್ದೆ. ಏನು ಆರಾಮಿಲ್ವೋ, ಆಯಸ್ಸು ಈ ಥರದ್ದು ಏನೂ ಇರಲಿಲ್ಲ, ಸಾಮಾನ್ಯವಾಗಿದ್ರು. ಏನು ದಿನ ಹೇಗೆ ಹೋಗ್ತಾ ಇದ್ರು ಹಾಗೆ. ಅವ್ರು ಶಫಾಲಿ ಅವರು ತುಂಬ ಒಳ್ಳೆಯವರಾಗಿದ್ರು ಅನ್ನೋದಾಗಿ ಅವ್ರ ಮನೆಯ ವಾಚ್ಮ್ಯಾನ್, ಯಾಕಂದರೆ ಡೈಲಿ ಆ ಮನೇಲಿರ್ತಾರೆ, ಕೆಲಸ ಮಾಡ್ತಾರೆ, ನೋಡಿರ್ತಾರೆ, ಮನೆಯ ಓನರು, ಹಾಗಾಗಿ ತುಂಬ ಒಳ್ಳೆಯವರಾಗಿದ್ರು ಅವರು ಅನ್ನುವಂಥ ಮಾತುಗಳನ್ನು ವಿಚಾರಣೆಯ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿ, ಯಾಕಂದರೆ ಡೈಲಿ ಮನೆಗೆ ಯಾರು ಬರ್ತಾರೆ ಹೋಗ್ತಾರೆ, ಅವರು ಡೈಲಿ ರುಟೀನ್ಗಳು ಗೊತ್ತಿರುತ್ತೆ. ಯಾವಾಗ ವಾಕಿಂಗ್ ಹೋಗ್ತಾರೆ, ಯಾವಾಗ ಜಿಮ್ಗೆ ಹೋಗ್ತಾರೆ, ಅಥವಾ ಶೂಟಿಂಗ್ ಇರ್ಬೋದು, ಹೀಗೆ ಎಲ್ಲ ಮಾಹಿತಿಗಳು ಅವ್ರಿಗೆ ಗೊತ್ತಿರುತ್ತೆ. ಎಲ್ಲಿ ಹೋಗ್ತಾರೆ ಬರ್ತಾರೆ ಏನೇನು ಆಗುತ್ತೆ ಅನ್ನೋದು. ಈಗ ವಿಚಾರಣೆಯ ಸಂದರ್ಭದಲ್ಲಿ ಮನೆಯ ವಾಚ್ಮ್ಯಾನ್ ಕೊಟ್ಟಿರುವಂಥ ಹೇಳಿಕೆ ಇದು. ಸಾಮಾನ್ಯವಾಗಿದ್ದರು, ಏನು ಸಮಸ್ಯೆ ಇರಲಿಲ್ಲ, ಬಹಳ ಒಳ್ಳೆಯವರು. ಸದ್ಯ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಕಾರ್ಡಿಯಕ್ ಅರೆಸ್ಟ್ನಿಂದ ಶಫಾಲಿ ಅವರ ಈ ಸಾವೇನಿದೆಯಲ್ಲ ಯಾರಿಗೂ ಕೂಡ ನಂಬೋದಕ್ಕಾಗ್ತಾ ಇಲ್ಲ. 42 ವಯಸ್ಸಷ್ಟೇ, ಭಾಳಷ್ಟು ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ರು. ಬಟ್ ಈಗ ಎಲ್ಲೋ ತಮ್ಮ ಫಿಟ್ನೆಸ್ ಇರ್ಬೋದು, ಕ್ಯಾಲೋರೀಸು, ಮುಖದ ಕಾಂತಿ, ಚರ್ಮ ಹೆಂಗಾಗಿರ್ಬೇಕೆನ್ನುವಂಥ ಆಲೋಚನೆಗಳು, ಆ ನಡೆಗಳೇ ಅವರಿಗೆ ಮುಳುವಾಯ್ತಾ ಅನ್ನೋ ಹಲವು ಪ್ರಶ್ನೆಗಳಿದೆ. ಯಾಕಂದರೆ ಆ ಬಗ್ಗೆ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ರಂತೆ. ಬಟ್ ಆ ಚಿಕಿತ್ಸೆಗಳು ಕಾರ್ಡಿಯಕ್ ಅರೆಸ್ಟಿಗೆ ಹೇಗೆ ಪರಿಣಾಮ ಬೀಳ್ತು, ಯಾಕಂದರೆ ಅವರು ಹಿಂದೆಯೂ ಕೂಡ ಹೇಳಿದರು 15ನೇ ವಯಸ್ಸಿರುವಂಥ ಸಂದರ್ಭದಲ್ಲಿ ಈ ಮೂರ್ಛೆ ಹೋಗುವಂಥ ಒಂದು ರೋಗ, ಒಂದು ಕಾಯಿಲೆ ಅವರಿಗೆ ಭಾಳ ದೊಡ್ಡ ಮಟ್ಟಿಗೆ ಸಮಸ್ಯೆ ಮಾಡಿತ್ತಂತೆ. ಅದಾದಮೇಲೆ ಅವರಿಗೆ ಡ್ಯಾನ್ಸ್ ಮಾಡೋದಕ್ಕೂ ಕೂಡ ಸಮಸ್ಯೆ ಆಗ್ತಿದ್ದಂತೆ. ಯಾಕಂದರೆ ಅವರ ಜೀವನನೇ ಅದು. ಯಾಕಂದರೆ ಡ್ಯಾನ್ಸ್ ಮಾಡ್ತಾ ಇದ್ರು, ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ರು, ಯಾಕಂದರೆ ಒಂದು ಪಬ್ಲಿಕ್ ಫಿಗರ್ ಆಗಿ ಗುರುತಿಸ್ಕೊಂಡಿದ್ರು, ಮಾಡೆಲ್ ಆಗಿದ್ರು. ಅಂಥವ್ರಿಗೆ ಯಾವಾಗ ಸಂದರ್ಭದಲ್ಲಿ ಡ್ಯಾನ್ಸ್ ಮಾಡೋದಕ್ಕಾಗ್ತಿಲ್ಲ, ತನ್ನ ವೃತ್ತಿ ಜೀವನಕ್ಕೆ ಆರೋಗ್ಯ ಸಮಸ್ಯೆ ದೊಡ್ಡ ಮಟ್ಟದ ಪೆಟ್ಟಾದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ಯೋಚನೆಗಳು ಮಾಡೇ ಮಾಡ್ತಾರೆ. ಅದರಂತೆ ಯಾವಾಗ ಅವರು ಫಿಟ್ನೆಸ್ ವಿಚಾರವಾಗಿ ಯೋಚನೆ ಮಾಡಿ ನಾನು ಹೆಂಗಾಗಿ ಕಾಣಿಸ್ಬೇಕು, ಮುಖದಲ್ಲಿ ಕಾಂತಿ ಹೋಗಬಾರ್ದು, ಆ ಬಗ್ಗೆ ಹೆಚ್ಚಿನ ಜಾಗ್ರತೆ ತೆಗೆದುಕೊಳ್ಳಬೇಕನ್ನೋದಾಗಿ ಟ್ರೀಟ್ಮೆಂಟು, ಇಂಜೆಕ್ಷನ್ನು, ಆ್ಯಂಟಿ ಏಜಿಂಗ್ ಚಿಕಿತ್ಸೆಗಳಿಗೆ ಮುಂದಾಗಿದ್ದೇ ಈಗ ಮುಳುವಾಯ್ತಾ. ಅದು ಯಾವ್ಯಾವ ರೀತಿಯಾಗಿ ಮಾಡಿದ್ರು, ಎಷ್ಟು ಟೈಮಿಂದ ಚಿಕಿತ್ಸೆ ಮಾಡ್ತಿದ್ರು ಅನ್ನೋದು ಇನ್ನೇನು ಗೊತ್ತಾಗಬೇಕು. ಒಟ್ಟಿನಲ್ಲಿ ಈ ಆ್ಯಂಟಿ ಏಜಿಂಗ್ ಚಿಕಿತ್ಸೆನೇ ಈಗ ಹಲವು ಅನುಮಾನಗಳನ್ನು ಮೂಡಿಸ್ತಾ ಇದೆ. ಆ್ಯಂಟಿ ಏಜಿಂಗ್ ಚಿಕಿತ್ಸೆ ಅಂತಂದರೆ ಭಾಳ ಸಿಂಪಲ್ ಆಗಿ ನೋಡ್ತಾ ಹೋಗೋದಾದರೆ ಈ ಮುಖ, ಚರ್ಮದ ಮೇಲೆ
ಯಾವುದೇ ರೀತಿಯಾದಂಥ ಗೆರೆಗಳು ಬರಬಾರ್ದು, ಅಂದರೆ ವಯಸ್ಸಾದಾಗ ಕಾಣಿಸ್ಬಾರ್ದು, ಇನ್ನೂ ಕೂಡ ಯಂಗಾಗಿ ಕಾಣಿಸ್ಬೇಕನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡ್ತಾರೆ. ಈ ಯಂಗಾಗಿ ಕಾಣಿಸೋದಕ್ಕೆ ದೇಹದ ಸೌಂದರ್ಯದ ಮೇಲೆ ಯೋಗ ಮಾಡ್ತಾರೆ, ಫಿಟ್ನೆಸ್ ಮೇಂಟೈನ್ ಮಾಡ್ತಾರೆ, ಕ್ಯಾಲೋರೀಸ್ಗಳನ್ನ ಬರ್ನ್ ಮಾಡಬೇಕು, ಫಿಟ್ ಆಗಿರಬೇಕು ಅನ್ನೋದಾಗಿ ಬೇರೆ ಬೇರೆ ರೀತಿಯಾದಂಥ ಎಕ್ಸಸೈಸ್ ಮಾಡಿ ನಾವು ಯಂಗಾಗಿರ್ಬೇಕು ಕಾಣಿಸ್ಕೊಳ್ಳೋದು ಅದೊಂಥರ. ಬಟ್ ನಮ್ಮ ದೇಹದ ಚರ್ಮವೇ ಬೇರೆ ರೀತಿ ಕಾಣಿಸ್ಬೇಕು ಅನ್ನೋ ಚಿಕಿತ್ಸೆನೇ ಅದು ಇನ್ನೊಂದು ಥರ.